ಉಡುಪಿ ಜಿಲ್ಲೆಯಲ್ಲೇ ಪಿಯುಸಿ ಫಲಿತಾಂಶದಲ್ಲಿ ಹೊಸ ದಾಖಲೆ ಬರೆದ ಕಾರ್ಕಳದ ಕ್ರೈಸ್ಟ್ ಕಿಂಗ್ ವಿದ್ಯಾಸಂಸ್ಥೆ. ದಾಖಲಾತಿಗೆ ಅಂಕಗಳ ಮಾನದಂಡ ಇಲ್ಲದೆಯೂ ರಾಜ್ಯ ಮಟ್ಟದಲ್ಲಿ ಬರೋಬ್ಬರಿ 9 ರ್ಯಾಂಕ್ಗಳು. ಸಂಸ್ಥೆಯ ಹಳ್ಳಿ ಮಕ್ಕಳ ಈ ಸಾಧನೆಗೆ ರಾಜ್ಯದೆಲ್ಲೆಡೆ ಪ್ರಶಂಸೆ. ಅತಿ ಕಡಿಮೆ ವೆಚ್ಚದಲ್ಲಿ ಪಿಯುಸಿ ಶಿಕ್ಷಣ ಕೊಡುತ್ತಿರುವ ಸಂಸ್ಥೆ ಕ್ರೈಸ್ಟ್ ಕಿಂಗ್ ವಿದ್ಯಾಸಂಸ್ಥೆ ಕಾರ್ಕಳ. ಈ ವಿಡಿಯೋವನ್ನ ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ರೋಷನ್ ತೋರಸ್. ನಾನು ಈ ಒಂದು ಕ್ರೈಸ್ಟ್ ಕಿಂಗ್ ಕಾಲೇಜಿನಲ್ಲಿ ಸುಮಾರು ಎಲ್ ಕೆ ಜಿಯಿಂದ ನಾನು ಈ 12th ಸ್ಟ್ಯಾಂಡರ್ಡ್ ತನಕ ನಾನು ಇಲ್ಲೇ ಓದಿದ್ದು. ಸೊ ಈ ಒಂದು ಕಾಲೇಜು ನನಗೆ ಎಷ್ಟು ಹೆಲ್ಪ್ ಮಾಡಿದೆ ಅಂದರೆ ನಾನು ಅದನ್ನು ಅಷ್ಟು ನಿಮಗೆ ಎಕ್ಸ್ಪ್ಲೇನ್ ಮಾಡೋದಷ್ಟು ಈ ಕಾಲೇಜ್ ನನಗೆ ಅಷ್ಟು ಹೆಲ್ಪ್ ಮಾಡಿದೆ ಎಲ್ಲ ವಿಷಯದಲ್ಲಿ. ನಾನು ಇಲ್ಲಿ 10th ಸಹ ಇಲ್ಲೇ ಮುಗಿಸಿದೆ. PUದಲ್ಲಿ ಸಹ ನನಗೆ 10th ಅಲ್ಲಿ ಕೂಡ ವಿಶೇಷವಾದ ಸಪೋರ್ಟ್ ನನಗೆ ಸಿಕ್ಕಿತ್ತು. 10th ಅಲ್ಲಿ ಕೂಡ ನನಗೆ ಒಂದು ಒಳ್ಳೆ ಸಾಧನೆ ಮಾಡಲಿಕ್ಕಾಯಿತು. ಇಲ್ಲಿ ನಾನು 10th ಅಲ್ಲಿ ಕೂಡ ಟಾಪ್ 10 ರ್ಯಾಂಕರ್ಸಲ್ಲಿ ನಾನಿದ್ದೆ. ಆ್ಯಂಡ್ ಈಗ PUದಲ್ಲಿ ಕೂಡ ನಾನು ಈಗ ಟಾಪ್ 10 ರ್ಯಾಂಕರ್ ಲಿಸ್ಟಲ್ಲಿ ನಾನು ಬರಲಿಕ್ಕೆ ನನಗೆ ಸಾಧ್ಯವಾಗಿದೆ. ಎಲ್ರಿಗೂ ನಮಸ್ಕಾರ. ನಾನು ಸ್ಮೃತಿ ಮರಾಠೆ. ಕ್ರೈಸ್ಟ್ ಕಿಂಗ್ ಕಾಲೇಜಲ್ಲಿ ಸೈನ್ಸ್ ಸ್ಟ್ರೀಮ್ ತಗೊಂಡು PCMC ತಗೊಂಡು 592 ಸ್ಕೋರ್ ಮಾಡಿ 98.67 ಮಾರ್ಕ್ಸಿಂದ ಪಾಸ್ ಆಗಿದ್ದೇನೆ. ಈ ಮಾರ್ಕ್ಸಿಂದಾಗಿ ನನಗೆ ಸ್ಟೇಟಲ್ಲಿ 8th ರ್ಯಾಂಕ್ ಸಿಕ್ಕಿದೆ. ಇದಕ್ಕಾಗಿ ನಾನು ಕ್ರೈಸ್ಟ್ ಕಿಂಗ್ ವಿದ್ಯಾಸಂಸ್ಥೆ ಎಲ್ಲ ಟೀಚರ್ಸಿಗೂ, ಪ್ರಿನ್ಸಿಪಲ್ ಸರಿಗೆ ಮತ್ತು ಮನೆಯಲ್ಲಿ ಕೂಡ ಅಪ್ಪ ಅಮ್ಮನಿಗೆ ತುಂಬ ಹೆಲ್ಪ್ ಮಾಡಿದ್ದಕ್ಕೆ, ಸಪೋರ್ಟ್ ಮಾಡಿದ್ದಕ್ಕೆ, ಗೈಡೆನ್ಸ್ ಕೊಟ್ಟದ್ದಕ್ಕೆ ಎಲ್ಲರಿಗೂ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ಮಾರ್ಕ್ಸಿಂದ ನನಗೆ 10th ಇಂದ 91% ಸೆಕೆಂಡ್ PUಯಲ್ಲಿ ಸ್ಟೇಟ್ ರ್ಯಾಂಕ್ ತಗೊಳ್ಳಿಕ್ಕೆ ಕೂಡ ತುಂಬ ಸಪೋರ್ಟ್ ಆಗಿದೆ. ಕ್ರೈಸ್ಟ್ ಕಿಂಗಲ್ಲಿ ಕಮ್ಮಿ ಫೀಸಲ್ಲಿ ಸೆಕೆಂಡ್ PUC ಮಾಡ್ಬೋದು ನಾವು. ಆ್ಯಕ್ಚುಲಿ ನಂದು ಫಸ್ಟ್ PUಯಲ್ಲಿ 93 ಬಂದದಕ್ಕಿಂತ ನಂದು ಫೀಸ್ 65 ಇಂದ 45,000ವರೆಗೆ ರಿಡಕ್ಷನ್ ಆಗಿದೆ. ನಮಸ್ತೆ, ನನ್ನ ಹೆಸರು ಪ್ರಜ್ವಲ್ ಶೆಟ್ಟಿ ಅಂತೇಳಿ. ನಾನು ನನ್ನ ದ್ವಿತೀಯ PUC ವಿದ್ಯಾಭ್ಯಾಸವನ್ನು ಕ್ರೈಸ್ಟ್ ಕಿಂಗ್ ವಿದ್ಯಾಸಂಸ್ಥೆಯಲ್ಲಿ ಮುಗಿಸಿದ್ದೇನೆ. ನಾನು ವಾಣಿಜ್ಯ ವಿಭಾಗವನ್ನು ಆಯ್ಕೆ ಮಾಡಿದ್ದು ನನಗೆ ಈ ವರ್ಷ ನಡೆದ ಪರೀಕ್ಷೆಯಲ್ಲಿ 596 ಅಂಕಗಳನ್ನು ಪಡೆದು ನಾನು ರಾಜ್ಯಕ್ಕೆ 5ನೇ ರ್ಯಾಂಕಿಗೆ ಬಂದಿದ್ದೇನೆ. ಈ ಒಂದು ಅಂಕ ಪಡಿಬೇಕಂತ ಹೇಳಿದರೆ ನನ್ನ ಕಾಲೇಜಿನ ಮ್ಯಾನೇಜ್ಮೆಂಟ್, ಪ್ರಿನ್ಸಿಪಲ್ ಮತ್ತು ಸ್ಟಾಫ್ ನಮಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಹಾಗೆ ನನ್ನ ಪೇರೆಂಟ್ಸ್ ಕೂಡ ನನ್ನನ್ನು ಓದಲಿಕ್ಕೆ ತುಂಬ ಎನ್ಕರೇಜ್ ಮಾಡಿದ್ದಾರೆ. ಮತ್ತು ನಮ್ಮ ಕಾಲೇಜಲ್ಲಿ ಓದಲಿಕ್ಕೆ ಬೇಕಾದ ಒಳ್ಳೆಯ ಎನ್ವಿರಾನ್ಮೆಂಟನ್ನು ಪ್ರಿನ್ಸಿಪಲ್ ಮತ್ತು ಮ್ಯಾನೇಜ್ಮೆಂಟ್ ಎಲ್ಲರೂ ಕ್ರಿಯೇಟ್ ಮಾಡಿ ಕೊಟ್ಟಿದ್ದಾರೆ. ನಮಗೆ ಎಕ್ಸಾಮ್ಸ್ ಟೈಮಲ್ಲಿ ಇಂಡಿವಿಜುವಲ್ ಆಗಿ ಒಂದು ರೂಮ್ಸ್ ಅಲಾಟ್ ಮಾಡಿ ಕೊಡ್ತಿದ್ರು ಅಂದರೆ ಓದಲಿಕ್ಕೆ. ಮತ್ತು ನಮಗೆ ಒಬ್ಬೊಬ್ಬರ ಸ್ಟೂಡೆಂಟ್ಸಿಗೆ ಕೂಡ ಇಂಡಿವಿಜುವಲ್ ಅಟೆನ್ಷನ್ ಮಾಡ್ತಾರೆ ಮತ್ತು ತುಂಬ ಪ್ರಿಪ್ರೇಟರೀಸ್ ಎಲ್ಲ ಕಂಡಕ್ಟ್ ಮಾಡ್ತಾರೆ. ಸೊ ಇದರಿಂದ ನಮಗೆ ಎಕ್ಸಾಮ್ಸಿಗೆ ಒಳ್ಳೆ ಪ್ರಿಪೇರ್ ಮಾಡಲಿಕ್ಕೆ ಆಗ್ತದೆ. ಮತ್ತು ಇಲ್ಲಿ ಫೀಸ್ ಕೂಡ ಕಂಪ್ಯಾರಿಟಿವ್ಲಿ ತುಂಬ ಕಡಿಮೆ ಇದೆ. ನನ್ನ PUCಯ 2 ವರ್ಷದ ವಿದ್ಯಾಭ್ಯಾಸವನ್ನು ಬರೀ 15,000ದಲ್ಲಿ ಮುಗಿಸಿದ್ದೇನೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಜಿಜೇಶ್ ಪೆಂಟು. ನಾನು ಸೆಕೆಂಡ್ PUC ಕಾಮರ್ಸ್ನಲ್ಲಿ 593 ಮಾರ್ಕ್ಸ್ ಅಂದರೆ 98.83% ತೆಗೆದುಕೊಂಡಿದ್ದೇನೆ. ಇದಕ್ಕೆ ನಮ್ಮ ಕ್ರೈಸ್ಟ್ ಕಿಂಗ್ ವಿದ್ಯಾಸಂಸ್ಥೆ, ಅದರದ್ದು ಟೀಚಿಂಗ್ ಮತ್ತು ನಾನ್ ಟೀಚಿಂಗ್ ಸ್ಟಾಫ್ಸ್, ಎವ್ರಿ ಒನ್ ಇನ್ಕ್ಲೂಡಿಂಗ್ ಮ್ಯಾನೇಜ್ಮೆಂಟ್, ಅದು ಮತ್ತು ನನ್ನ ಪೇರೆಂಟ್ಸ್ ಕೂಡ ತುಂಬ ಸಪೋರ್ಟಿವ್ ಆಗಿದ್ದರು. ಆದ್ದರಿಂದಾಗಿ ನಮಗೆ ಈ ರಿಸಲ್ಟ್ ಒಂದು ಅಚೀವ್ ಮಾಡಲಿಕ್ಕೆ ಸಾಧ್ಯತೆ ಆಯ್ತು ಅಂತ ಹೇಳ್ಬೋದು. ಅದರೊಟ್ಟಿಗೆ ನಮಗೆ ಕಾಮರ್ಸಲ್ಲಿ ಯೂಶ್ವಲಿ 7 ಪ್ರಿಪ್ರೇಟರೀಸ್ ಮಾಡಿದ್ದಾರೆ, 6 to 7 ಪ್ರಿಪ್ರೇಟರೀಸ್ ಮಾಡಿದ್ದಾರೆ. ಅದು ನಮಗೆ ಥಿಯರಿಯಲ್ಲಿ ಆಗಿರ್ಬೋದು, ಎಕ್ಸಾಮ್ ಫೇಸ್ ಮಾಡೋದ್ರಲ್ಲಿ ಆಗಿರ್ಬೋದು, ಆರ್ ಬೇರೆ ಯಾವುದು ಪ್ರಾಬ್ಲಮ್ಸ್ ಇದ್ರೂ ಕೂಡ ಅದರಲ್ಲಿ ಕ್ಲಾರಿಟಿ ಅನ್ನೋದೊಂದು ಸಿಗ್ತದೆ. ಪ್ಲಸ್ ನಮಗೆ ಎಕ್ಸಾಮ್ ಇದ್ದೊಂದು ಭಯ ಅನ್ನೋದು ಇರ್ತದೆ ಸ್ಟೂಡೆಂಟ್ಸಿಗೆ, ಅದು ಹೋಗಿ ಬಿಡ್ತದೆ ಅಂತ ಹೇಳ್ಬೋದು. ಅದರೊಟ್ಟಿಗೆ ನಾನು ನನ್ನ ಫಸ್ಟ್ PU ಮತ್ತು ಸೆಕೆಂಡ್ PU ಎಜುಕೇಷನ್ ಕೇವಲ 10,000ಗೆ ಕಂಪ್ಲೀಟ್ ಮಾಡಿದ್ದೇನೆ ಬಿಕಾಸ್ ಆಫ್ ಪರ್ಸಂಟೇಜಸ್. 5,000ಗೆ ನನ್ನ ಸೆಕೆಂಡ್ PU ಎಜುಕೇಷನ್ ನಾನು ಕಂಪ್ಲೀಟ್ ಮಾಡಿದ್ದೇನೆ. ಅದು ಅತಿ ಕಮ್ಮಿ ಅಂತ ಹೇಳ್ಬೋದು. ಯಾಕಂದರೆ 5,000 ಈಗ ಗೊತ್ತಿರ್ಬೋದು, ಈಗಿನ ಕಾಲದಲ್ಲಿ 5,000ಅಲ್ಲಿ ಎಜುಕೇಷನ್ ಅಂದರೆ ತುಂಬ ಕಷ್ಟನೇ. ಆದರೆ ನಮ್ಮ ಕಾಲೇಜಲ್ಲಿ ತುಂಬ 5,000ಗೆ ಕೊಟ್ಟಿದ್ದಾರೆ. ಹಾಗಾಗಿ ಎಜುಕೇಷನ್ ಬೋರ್ಡ್ಸಿಗೆ ತುಂಬ ಪರ್ಫೆಕ್ಟ್ ಆ್ಯಂಡ್ ಬೆಸ್ಟ್ ಅಂತ ಹೇಳ್ಬೋದು. ಅದರೊಟ್ಟಿಗೆ ಪ್ರೊಫೆಷನಲ್ ಕೋರ್ಸಸ್ ಲೈಕ್ CA ಮತ್ತು CS, ಅದಕ್ಕೆ ಸಹ ಒಳ್ಳೆ ಕೋಚಿಂಗ್ ಇದೆ. ನಾನು CS ಕೂಡ ನವಂಬರ್ ಅಟೆಂಪ್ಟಲ್ಲಿ ಪಾಸ್ ಆಗಿದ್ದು, ಈಗ ಇನ್ ಫ್ಯೂಚರ್ ಮೈಟ್ ಬಿ CAಗೆ ಟ್ರೈ ಮಾಡ್ತಿದ್ದೇನೆ. ಅದರ ಜೊತೆಗೆ ನಾನು ಎಲ್ ಕೆ ಜಿಯಿಂದ ಹೇಳ್ಬೋದು, LKGಯಿಂದ ಸೆಕೆಂಡ್ PU ತನಕ ಇಲ್ಲಿಯೇ ಓದಿದ್ದು. 12 years ಕಂಪ್ಲೀಟ್ ಆಗ್ತಾ ಬಂತು. ಸೊ ಆ ಒಂದು ಬೇಸ್ ಆ್ಯಂಡ್ ಎಬಿಲಿಟಿ ಆ್ಯಂಡ್ ಎಕ್ಸಾಮ್ ಫಿಯರ್ ಆಗಿರ್ಬೋದು, ಯಾವುದು ಸಹ ಎಲ್ಲ ಪ್ರಾಬ್ಲಮ್ಸ್ ಫೇಸ್ ಮಾಡಲಿಕ್ಕೆ ಕ್ರೈಸ್ಟ್ ಕಿಂಗ್ ನನಗೆ ಒಂದು ತುಂಬ ಹೆಲ್ಪ್ ಮಾಡಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದರ ಜೊತೆಗೆ ನನ್ನ ಪೇರೆಂಟ್ಸ್ ಯಾವತ್ತಿಗೂ ತುಂಬ ಸಪೋರ್ಟಿವ್ ಆಗಿದ್ದು, ನನಗೆ ಮನೆಯಲ್ಲಿ ತುಂಬ ಹೆಲ್ಪ್ ಮಾಡ್ತಾರೆ, ಮನೆಯಲ್ಲಿ ಓದ್ಲಿಕ್ಕಂತ ಆಪರ್ಚುನಿಟಿ ಕೊಡ್ತಾರೆ. ಅದರ ಜೊತೆಗೆ
ಕಾಲೇಜಿಗೆ ಡೈಲಿ ಡ್ರಾಪ್ ಮಾಡೋದಿರ್ಬೋದು, ಎಲ್ಲವೂ ಅವರೇ ಮಾಡಿದ್ದು. ನನಗೆ ಸ್ಪೆಸಿಫಿಕಲಿ ತುಂಬ ಇಂಪಾರ್ಟೆನ್ಸ್ ಅವರು ಸಹ ಕೊಡ್ತಾ ಇದ್ರು. ಎಜುಕೇಷನಿಗೆ ಅಂತ ತುಂಬ ಇಂಪಾರ್ಟೆನ್ಸ್ ಕೊಡ್ತಿದ್ರು. ನಾನು ಯಾವತ್ತಿಗೂ ಎಜುಕೇಷನಿಗೆ ಏನೇ ಮೆಟೀರಿಯಲ್ಸ್ ಏನು ಕೇಳಿದ್ರು ಕೂಡ ಅವರು ಸೀದಾ ಎಸ್ ಓಕೆ ಅಂತ ಕೊಡ್ತಿದ್ರು. ಅದರ ಜೊತೆಗೆ ನನ್ನ ಅಣ್ಣ ಕೂಡ ನನಗೆ ಹೆಲ್ಪ್ ಮಾಡ್ತಿದ್ದ. ಅವನು ಕೂಡ ಬೋರ್ಡ್ಸಿಗೆ ಇಲ್ಲಿಯೇ ಕಲ್ತದ್ದು. ನನ್ನ ಅಣ್ಣ ಕೂಡ ಅವ ಸಹ ನನಗೆ ಗೈಡ್ ಮಾಡ್ತಿದ್ದ, ನೀನು ಕ್ರೈಸ್ಟ್ ಕಿಂಗ್ ಅಲ್ಲಿ ಕಲ್ತ್ರೆ ಬೆಸ್ಟ್ ಅಂತ, ಕಂಟಿನ್ಯೂ ಮಾಡಿದ್ರೆ 10th ನಂತರ. 10th ಇದು ಬೋರ್ಡ್ಸ್ಗಿಂತ ಈ ಬೋರ್ಡ್ಸಿಗೆ ನಂದು ಪರ್ಫಾರ್ಮೆನ್ಸ್ ಜಂಪ್ ಆಗಿ ಈಗ ರ್ಯಾಂಕ್ ತೆಗಿಲಿಕ್ಕೆ ಕ್ರೈಸ್ಟ್ ಕಿಂಗ್ ನನಗೆ ತುಂಬ ಹೆಲ್ಪ್ ಮಾಡಿದೆ ಅಂತ ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು. ನನ್ನ ಹೆಸರು ಅಪೇಕ್ಷಾ ಜೈನ್. ನಾ ಕ್ರೈಸ್ಟ್ ಕಿಂಗ್ ವಿದ್ಯಾಸಂಸ್ಥೆಯಲ್ಲಿ ಸೈನ್ಸ್ ವಿಭಾಗದಲ್ಲಿ PCMB ಕಾಂಬಿನೇಷನ್ ನಲ್ಲಿ 98.17% ಗಳಿಸಿದ್ದೇನೆ. ಇಲ್ಲಿಯ ಶಿಕ್ಷಕರು ತುಂಬಾ ಸಪೋರ್ಟಿವ್ ಆಗಿದ್ರು, ಹಾಗೆ ಇನ್ಸ್ಟಿಟ್ಯೂಷನ್ ಕೂಡ ತುಂಬಾ ಸಪೋರ್ಟಿವ್ ಆಗಿದ್ರು. ಪೇರೆಂಟ್ಸ್ ಕೂಡ ತುಂಬಾ ಸಪೋರ್ಟ್ ಮಾಡಿದ್ರು. ಇದರಿಂದ ನನಗೆ 2 ಸಬ್ಜೆಕ್ಟ್ ಅಲ್ಲಿ ಸೆಂಟಮ್ ಸಿಕ್ಕಿದೆ. ಸೊ ನಾನು ನನ್ನ ಜೂನಿಯರ್ಸ್ಗೆ ಈ ಕಾಲೇಜನ್ನು ಸಜೆಸ್ಟ್ ಮಾಡ್ತೇನೆ. ಎಲ್ಲರಿಗೂ ನನ್ನ ನಮಸ್ಕಾರ. ನನ್ನ ಹೆಸರು ಮದಿಯಾ ಫಾತಿಮಾ. ನಾನು ಕ್ರೈಸ್ಟ್ ಕಿಂಗ್ PU ಕಾಲೇಜಿನ ವಿದ್ಯಾರ್ಥಿನಿ. ನಾನು ಈ ವರ್ಷದ 2nd PU ಎಕ್ಸಾಮಿನೇಷನಲ್ಲಿ 594 ತೆಗೆದು ಟಾಪ್ 10ನಲ್ಲಿ ಬಂದಿದ್ದೇನೆ. ಇದಕ್ಕೆ ಕಾರಣ ನಂದು ಕಾಲೇಜಿನ ಸ್ಯಾಕ್ರಿಫೈಸ್, ಅವರು ಮಾಡಿದ ಕಾನ್ಫಿಡೆನ್ಸ್. ನಂದು ಪೇರೆಂಟ್ಸ್ ತುಂಬ ಸ್ಯಾಕ್ರಿಫೈಸ್ ಮಾಡಿದ್ದಾರೆ ನನಗೆ ಈ ಮಟ್ಟದಲ್ಲಿ ತರಲಿಕ್ಕೆ. ನಾನು ಈ ಕಾಲೇಜಿನಲ್ಲಿ ಅತಿ ಕಡಿಮೆ ಫೀಸಲ್ಲಿ ನಂದು ಎಜುಕೇಷನ್ ಮುಗಿಸಿದ್ದೇನೆ. ನಾನು ತುಂಬ ಚಿಕ್ಕ ವಿಲೇಜಿಂದ ಬಂದದವಳು. ನಾನು ಕೆರೆಕಟ್ಟೆಯಿಂದ ಡೈಲಿ ಇಲ್ಲಿಗೆ ಕಾರ್ಕಳಕ್ಕೆ ಬರ್ತಿದ್ದೆ. ನಂದು ಅತ್ತ ಮತ್ತದವರು ತುಂಬ ಹೆಲ್ಪ್ ಮಾಡಿದ್ದಾರೆ. ನಾನು ತುಂಬ ಥ್ಯಾಂಕ್ಫುಲ್ ಆಗಿದ್ದೇನೆ ಅವರಿಗೆ. ಇನ್ನು ನೆಕ್ಸ್ಟ್ ನಂದು ತಮ್ಮನಿಗೆ ಕೂಡ ನಾನು ಇದೇ ಕಾಲೇಜ್ ರೆಕಮೆಂಡ್ ಮಾಡ್ತೇನೆ. ಕ್ರೈಸ್ಟ್ ಕಿಂಗ್ PU ಕಾಲೇಜ್ ನನಗೆ ತುಂಬ ಸಪೋರ್ಟ್ ಮಾಡಿದೆ. ನಾನು ಇದನ್ನು ಯಾವತ್ತೂ ಮರೆಯೋದಿಲ್ಲ. ನೀವು ಕೂಡ ತಮ್ಮ ಮಕ್ಕಳನ್ನು ಇಲ್ಲಿ ಕಮ್ಮಿ ಫೀಸಲ್ಲಿ ಅಡ್ಮಿಷನ್ ಮಾಡಿಸ್ಕೊಳ್ಬಹುದು. ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ದಿಸ್ ಕಾಲೇಜ್ ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್. ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಮೊಹಮ್ಮದ್ ಮಾಶಿದ್. ನಾನು ವಿಜ್ಞಾನ ವಿಭಾಗದಲ್ಲಿ ಒಳ್ಳೆಯ ಅಂಕವನ್ನು ತೆಗೆದು ಟಾಪ್ 10ನೇ ರ್ಯಾಂಕಲ್ಲಿ ರಾಜ್ಯದಲ್ಲಿ ಬಂದಿದ್ದೇನೆ. ಇದಕ್ಕೆ ಎಲ್ಲ ಕಾರಣ ಎಂದರೆ ಕ್ರೈಸ್ಟ್ ಕಿಂಗ್ ವಿದ್ಯಾಸಂಸ್ಥೆಯಾಗಿದೆ. ಇಲ್ಲಿ ಎಲ್ಲ ರೀತಿಯಲ್ಲಿ ಟೀಚಿಂಗ್ ಆಗಲಿ, ನಿಮ್ಮದು ಡಿಸಿಪ್ಲಿನ್ ಆಗಲಿ, ಕೋಚಿಂಗ್ ಆಗಲಿ, ಸ್ಕಿಲ್ಸ್ ಆಗಲಿ ಎಲ್ಲ ಒಳ್ಳೆ ರೀತಿಯಲ್ಲಿ ನಡೆದಿದೆ. ಜೊತೆಗೆ ಇಲ್ಲಿ CET NET ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೆ ಮಾಕ್ ಟೆಸ್ಟ್ ವೀಕ್ಲಿ ಬರೆಸಿದ್ದಾರೆ. ಸೊ ಎಲ್ಲ ನೈಟ್ಸ್ 8 o'clock ತನಕ ಇಲ್ಲಿ ಕ್ಲಾಸಸ್ ನಡೀತಾ ಇರ್ತದೆ. ಸೊ ಈ ಎಲ್ಲ ಕಾರಣಗಳಿಂದಾಗಿ ಕ್ರೈಸ್ಟ್ ಕಿಂಗ್ ವಿದ್ಯಾಸಂಸ್ಥೆಯಿಂದಾಗಿ ನಾನು ನನ್ನ JEE ಮೇನ್ಸ್ ಕ್ವಾಲಿಫೈ ಆಗಿ JEE ಅಡ್ವಾನ್ಸ್ಗೆ ಸೆಲೆಕ್ಟ್ ಆಗಿದ್ದೇನೆ. ಸೊ ಇದರ ಜೊತೆಗೆ ನನ್ನ ತಂದೆ ತಾಯಿಯರ ಸಪೋರ್ಟ್ಗಳಿದ್ದು ನಾನು ಈ ಒಳ್ಳೆಯ ಪೊಸಿಷನ್ಗೆ ಬರಲಿಕ್ಕೆ ಕಾರಣವಾಗಿದೆ. ಇದನ್ನು ಹೇಳುತ್ತಾ ಎಲ್ಲರಿಗೂ ಕ್ರೈಸ್ಟ್ ಕಿಂಗ್ PU ಕಾಲೇಜ್ ಒನ್ ಆಫ್ ದ ಬೆಸ್ಟ್ ಕಾಲೇಜಸ್ ಇನ್ ಉಡುಪಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ನಾನು ಸಿಯಾ ಡಿಸೋಜಾ ಕ್ರೈಸ್ಟ್ ಕಿಂಗ್ ವಿದ್ಯಾಸಂಸ್ಥೆಯಲ್ಲಿ ಸೈನ್ಸ್ ಸ್ಟ್ರೀಮ್ ತಗೊಂಡು PCMCಯಲ್ಲಿ 591 ಮಾರ್ಕ್ಸ್ ಜೊತೆ ಉತ್ತೀರ್ಣವಾಗಿದ್ದೇನೆ. ನನ್ನ ಈ ಸಾಧನೆಗೆ ನನ್ನ ತಂದೆ ತಾಯಿ, ಕ್ರೈಸ್ಟ್ ಕಿಂಗ್ ವಿದ್ಯಾಸಂಸ್ಥೆಯವರು, ಮ್ಯಾನೇಜ್ಮೆಂಟ್ನವರು, ಪ್ರಿನ್ಸಿಪಲ್, ಎಲ್ಲ ಸಬ್ಜೆಕ್ಟಿನ ಲೆಕ್ಚರರ್ಸ್ನವರು ಕಾರಣವಾಗಿದ್ದಾರೆ. ಕ್ರೈಸ್ಟ್ ಕಿಂಗ್ ತುಂಬ ಒಳ್ಳೆಯ ಕಾಲೇಜ್ ಆಗಿದೆ. ಹಾಗಾಗಿ ನಾನು ನನ್ನ ಎಲ್ಲ ಜೂನಿಯರ್ಸಿಗೆ ಈ ಕಾಲೇಜನ್ನು ಸಜೆಸ್ಟ್ ಮಾಡ್ತೇನೆ. ಕ್ರೈಸ್ಟ್ ಕಿಂಗ್ ವಿದ್ಯಾಸಂಸ್ಥೆ ಕಾರ್ಕಳ ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಒಂದು ಉತ್ತಮ ಆಯ್ಕೆ. ದಾಖಲಾತಿ ಈಗಾಗಲೇ ಪ್ರಾರಂಭಗೊಂಡಿದೆ. ಈ ಕೂಡಲೇ ಸಂಪರ್ಕಿಸಿ.